ಸೊ ಹೇ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡಂ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕನ್ನಡಂ. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ರಾಕೆಟ್ರಿ ದಿ ನಾಂಬಿ ಎಫೆಕ್ಟ್ ಮೂವಿನ. ಈ ಮೂವಿ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಮೂವಿ ಇದು. ಸೊ ಕನ್ನಡದಲ್ಲಿ ಡಬ್ ಆಗಿದೆ. ಸೊ ಕನ್ನಡ ರಿವ್ಯೂ ಮೂವಿನ ನೋಡಿದೆ ನಾನು ಇವತ್ತು. ಸೊ ಅದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಇಂಪಾರ್ಟೆಂಟ್ ವೀಡಿಯೋಗಳಿದೆ. ಸೊ ಪ್ಲೀಸ್ ವೀಡಿಯೋ ಎಂಡ್ ತನಕ ನೋಡ್ತಾರೆ, ಯಾಕೆಂದರೆ ಇದು ತುಂಬ ಅಂದರೆ ತುಂಬ ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು. ಸೂಪರ್ ಆಗಿದೆ ಫ್ಯಾಕ್ಟ್ಸು, ನಿಮ್ಮ ಮೈಂಡೇ ಬ್ಲೋ ಆಗಿಬಿಡುತ್ತೆ. ಸೊ ಅಷ್ಟು ಸೂಪರ್ ಆಗಿರೋ ಒಂದು ಫ್ಯಾಕ್ಟ್ಸು ಮತ್ತು ಸರ್ಪ್ರೈಸಿಂಗ್ ಥಿಯರೀಸ್ನ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ರಿವ್ಯೂ ಶುರು ಮಾಡೋಣ. ಸೊ ಈ ಮೂವಿ ಕನ್ನಡದೊಳಗೆ ಡಬ್ ಆಗಿದೆ. ಆಕ್ಯುರೇಷನ್ ಬಗ್ಗೆ ಮಾತಾಡೋದಾದರೆ 90% ಆಕ್ಯುರೇಟ್ ಆಗಿ ಬಂದಿದೆ. ಎಲ್ಲ ಡಬ್ಬಿಂಗು, ಮಾತುಗಳು, ಡೈಲಾಗ್ಗಳು ಕೂಡ 100% ಒರಿಜಿನಾಲಿಟಿ ಎಲ್ಲೂ ಬರಲ್ಲ, ಯಾವ ಡಬ್ಬಿಡ್ ಮೂವಿಗೂ ಬರಲ್ಲ. ಸೊ ಇಟ್ಸ್ ಓಕೆ. ಆದರೂ ಕೂಡ ನಿಮಗೆ ಅಷ್ಟೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. 90% ನಿಮಗೆಲ್ಲ ಅರ್ಥ ಆಗುತ್ತೆ. ಅಷ್ಟೊಂದು ಕೆಡಿಸು ಕೂಡ ಇಲ್ಲ. ಒರಿಜಿನಲ್ ಡೈಲಾಗ್ಸ್ನ ತುಂಬ ಚೆನ್ನಾಗಿ 90% ಚೆನ್ನಾಗಿ ಆ್ಯಕ್ಯುರೇಟಾಗಿ ಡಬ್ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಮೂವಿನ ರಿವ್ಯೂ ಮಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಮೂವಿ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಪ್ಲೀಸ್ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಈ ಮೂವಿ ಈ ಟ್ರೇಲರು 1 ವರ್ಷದ ಹಿಂದೆನೇ ಬಂದುಬಿಟ್ಟಿತ್ತು. ಸೊ ಡ್ಯೂ ಟು ಕೋವಿಡ್ ಮತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಕಾರಣ ಡಿಲೇ ಆಗಿಬಿಟ್ಟಿತ್ತು ಭಾಳ ಮಂತ್ಸು. ಸೊ ಯಾರೂ ಈ ಮೂವಿ ಡಿಸ್ಟ್ರಿಬ್ಯೂಷನಿಗೆ ಬರ್ತಿರಲಿಲ್ಲ. ಪ್ರಾಬ್ಲಮ್ ಅಂತ, ಈ ಮೂವಿ ಸರಿ ಇಲ್ಲ ಹಂಗೆ ಅಂತ ಅಂದ್ಕೊಂಡು ಯಾರೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸೊ ಆರ್ ಮಾಧವನ್ ಏನು ಮಾಡಿದ್ರು, ಸೊ ನಾನೇ ಮಾಡ್ತೀನಿ ಈ ಮೂವಿನ ಅಂಥೇಳಿ ಅವರೇ ಡೈರೆಕ್ಟ್ ಮಾಡಿ, ಅವರೇ ರೈಟ್ ಮಾಡಿ, ಅವರೇ ಬರೆದು, ಅವರೇ ಡೈರೆಕ್ಟ್ ಮಾಡಿ, ಅವರು ಕೂಡ ಅವರೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅವರೇ ತೊಗೊಂಡು ಅವರೇ ಮುಂದೆ ಬಂದು ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಂಬರ್ 2, ಸೆಕೆಂಡ್ ಪಾಯಿಂಟ್ ಏನಂದರೆ, ಶಾರುಖ್ ಖಾನ್ ನಿಮಗೆಲ್ಲರಿಗೂ ಗೊತ್ತೇ ಇರಬೇಕಲ್ಲ. ಈ ಮೂವಿ ಬಗ್ಗೆ ಶಾರುಖ್ ಖಾನಿಗೆ ಸ್ವಲ್ಪ ಗೊತ್ತಾಗಿ ಶಾರುಖ್ ಖಾನ್ ಬಂದು ಮೂವಿ ಬಗ್ಗೆ ಹೇಳು ಅಂತ ಕೇಳಿದಾಗ ಆರ್ ಮಾಧವ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಮೂವಿನ. ಸೊ ಶಾರುಖ್ ಖಾನಿಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಲೈಕ್ ₹1 ದುಡ್ಡಿಸ್ಕೊಳ್ಳಿಲ್ದಂಗೆ ನಾನು ಈ ಮೂವಿಯಲ್ಲಿ ಒಂದು ಚಿಕ್ಕ ರೋಲ್ ಆದರೂ ಬೇಕೇ ಬೇಕು, ನೀನು ಏನೇ ಮಾಡೋ ನನಗೆ ಚಿಕ್ಕ ರೋಲ್ ಆದರೂ ಬೇಕೇ ಬೇಕು. ಇದನ್ನು ಕೇಳಿ ಆರ್ ಮಾಧವನಿಗೆ ಶಾಕ್ ಆಗಿಬಿಡ್ತು. ಸೊ ಅದೆಲ್ಲ ನನಗೆ ಈ ಮೂವಿಯೊಳಗೆ ಹಿಂಗಾರು ಈ ಸ್ವಲ್ಪ ಪಾರ್ಟ್ ಸಿಗಲೇಬೇಕು ಅಂತ ಹೇಳಿ ಈ ಮೂವಿಯೊಳಗೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ಈ ಮೂವಿಯೊಳಗೆ ಕಾಣಿಸ್ಕೊತಾರೆ. ತುಂಬ ಎಂಗೇಜಿಂಗ್ ಇದೆ. ತುಂಬ ಇಂಪಾರ್ಟೆಂಟ್ ರೋಲ್ನ ಶಾರುಖ್ ಖಾನ್ ಈ ಮೂವಿಯೊಳಗೆ ಪ್ಲೇ ಮಾಡ್ತಾ ಇದ್ದಾರೆ. ಈ ಮೂವಿ ಬೇಸ್ ಆಗಿದೆ ದಿ ಲೈಫ್ ಆಫ್ ನಾಂಬಿ ನಾರಾಯಣ್. ಅವರೊಬ್ಬ ಈ ದೊಡ್ಡ ಸೈಂಟಿಸ್ಟು, ಇಸ್ರೋ ಒಳಗೆ ಕೆಲಸ ಮಾಡ್ತಾರೆ. ಇದು ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಶಾರುಖ್ ಖಾನ್ ಏನು ರೋಲ್ ಮಾಡ್ತಾ ಇದಾರಲ್ಲ ಬಾಲಿವುಡ್ ಒಳಗೆ, ಅದೇ ರೋಲು ತಮಿಳ್ ವರ್ಷನ್ ಒಳಗೆ ಸೂರ್ಯ ಮಾಡ್ತಾ ಇದ್ದಾರೆ. ಅವರು ಕೂಡ ₹1 ತೊಗೊಂಡಿಲ್ಲ. ಸೊ ಶಾರುಖ್ ಖಾನ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ₹1 ತೊಗೊಳ್ಳಿಲ್ಲಂಗೆ ಈ ಮೂವಿಗೆ ಕೆಲಸ ಮಾಡ್ತಾ ಇದ್ದಾರೆ. ಐ ಮೀನ್ ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಅಂತ ನಾನು ಹೇಳಬೇಕು. ಅಷ್ಟು ಚೆನ್ನಾಗಿ ಇದರಲ್ಲೇ ನೀವು ಗೆಸ್ ಮಾಡ್ಬೋದು ಮೂವಿ ಹೇಗಿರುತ್ತೆ ಅಂತ. ಸೊ ಆರ್ ಒಂದು ಡೆಡಿಕೇಶನ್ ಲೆವೆಲ್ ಯಾವ ಲೆವೆಲಿಗಿತ್ತು ಅಂದರೆ, ಈ ಮೂವಿ ಒಳಗೆ ಅವರು 18-19 ಗಂಟೆ ಒಂದೇ ಕಡೆ ಕುತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ರು ಈ ಲೆವೆಲಿಗೆ ಅಚೀವ್ ಮಾಡೋಕ್ಕೆ ಮೇಕಪ್ ಲುಕ್ನ. ಸೊ ಐ ಮೀನ್ ರಿಯಲಿ ಅವ್ರ ಡೆಡಿಕೇಶನ್ ಲೆವೆಲಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ಬೇಕು. ಯಾಕಂದರೆ ಈ ಫ್ರೇಮ್ ನೋಡಿ ಎಷ್ಟು ಡೀಟೇಲಲ್ಲಿ ಮೇಕಪ್ ಮಾಡಿದ್ದಾರೆ, ಎಷ್ಟು ಫೋಕಸ್ಡ್ ಆಮೇಲೆ ಡಿಟರ್ಮಿನೇಷನ್ ಬೇಕು ಇಷ್ಟು ವರ್ಕ್ನ ಅಚೀವ್ ಮಾಡೋಕ್ಕೆ ಅಂತ. ಗೈಸ್, ಈ ಮೂವಿ 99.9% ರಿಯಲಿಸ್ಟಿಕ್ ಆಗಿದೆ. ಈ ಮೂವಿ ಒಳಗೆ ಲೈಕ್ ಒಂದು ಡ್ರಾಮಾ ಎಫೆಕ್ಟಿಗೆ, ಲೈಕ್ ಆಡಿಯನ್ಸಿಗೆ ಅಟ್ರಾಕ್ಟ್ ಮಾಡಬೇಕು, ಆಡಿಯನ್ಸಿಗೆ ಅದನ್ನು ತೋರಿಸ್ಬೇಕು ಇದು ತೋರಿಸ್ಬೇಕಂತ ಸ್ವಲ್ಪನೂ ಫೇಕ್ ಎಂಟರ್ಟೈನ್ಮೆಂಟ್ ಮತ್ತು ಲಿಬರ್ಟಿ ತೊಗೊಂಡಿಲ್ಲ. ಹೆಂಗಿದೆಯೋ ಹಾಗೆ ಇಟ್ಟಿದ್ದಾರೆ, ಸೇಮ್ ಟು ಸೇಮ್ ಆಯಿತಾ. ರಿಯಲ್ ಲೈಫಲ್ಲಿ ಅವ್ರು ಎಷ್ಟು ಕಷ್ಟ, ಎಷ್ಟು ಅಚೀವ್ಮೆಂಟ್ ಮಾಡಿದ್ರು ಅದೇ ಥರ ಸ್ವಲ್ಪ ಇದರೊಳಗೆ ಮಾಡಿದ್ದಾರೆ. ಸ್ವಲ್ಪ ಲೈಕ್ ಮಾಡ್ತಾರಲ್ಲ ಬಯೋಗ್ರಫಿ ಆದರೂ ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಅದು ಫೇಕ್ ಆ್ಯಡ್ ಮಾಡೋದು, ಈ ಫೇಕ್ ಆ್ಯಡ್ ಮಾಡೋದು. ಸೊ ಇದ್ರೊಳಗೆ 99.9% ಆಯಿತಾ, ಇನ್ನು 100% ಅಂದ್ಕೊಳ್ಳಿ. ಸೊ ಅಷ್ಟು ಫುಲ್ಲು ಜೆನ್ಯೂನ್ ಸ್ಟೋರಿನ ಇಟ್ಟು ಶೂಟ್ ಮಾಡಿದ್ದಾರೆ. ಸ್ವಲ್ಪನೂ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡಿಲ್ಲ. ಈ ಮೂವಿ ಒಳಗೆ ನೀವು ಏನು ನೋಡ್ತಿರೋ ಪ್ರತಿಯೊಂದು ಕೂಡ ರಿಯಲ್ಲು ಟ್ರುತ್ ಮೇಲೆ ಬೇಸ್ ಆಗಿರೋದು. ಸೊ ಈಗಂತ ಆರ್ ಮಾಧವನ್ ಹೇಳಿದ್ದಾರೆ. ಮತ್ತು ಈ ಮೂವಿ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಹಾಫು ಪ್ರಿಪ್ರೇಷನ್ ಬಗ್ಗೆ ನಡೆಯುತ್ತೆ. ಏನು ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಆ ಎಕ್ಸಿಕ್ಯೂಷನ್ದು ಪ್ರಿಪ್ರೇಷನ್ ನಡೆಯುತ್ತೆ. ಸೆಕೆಂಡ್ ಹಾಫಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಸೊ ಇದು ಲೈಕ್ ನಾಂಬಿ ನಾರಾಯಣ್ ಅವ್ರು ಇದಾರಲ್ಲ, ಅವ್ರ ತಲೆ ಎಷ್ಟು ಶಾರ್ಪ್ ಇದೆ, ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ಅವರು, ಲೈಕ್ ನೀವು ಮೂವಿ ಒಳಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಷ್ಟು ಬ್ರಿಲಿಯಂಟ್ ಮೈಂಡೆಡ್, ಅಷ್ಟು ಫೋಕಸ್ಡ್ ಸೈಂಟಿಸ್ಟು ಇಸ್ರೊಳಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಲೈಕ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಕ್ಲೈಮ್ಯಾಕ್ಸ್ ಇದೆಯಲ್ಲ, ಕ್ಲೈಮ್ಯಾಕ್ಸಲ್ಲಿ ನಿಮಗೆ ತಲೆನೇ ಕೆಟ್ಬಿಡುತ್ತೆ. ಏನಾಗುತ್ತೆ ಇವ್ರ ಲೈಫಲ್ಲಿ, ನಿಮಗೆ ಶಾಕ್ ಆಗಿಬಿಡುತ್ತೆ, ಯಪ್ಪ ಈ ಥರ ಆಗ್ಬಿಡ್ತಾ ಇವ್ರ ಲೈಫಲ್ಲಿ ಅಂತ. ಸೊ ನೀವು ಅನ್ಕೋಬೋದು ಇದೆಲ್ಲ ರಿಯಲ್ ಆಗಿತ್ತಾ ಅಂತ. ಎಸ್, ಇದು ರಿಯಲ್ ಆಗಿತ್ತು. ಅವರು ಬಯೋಗ್ರಫಿ ಆಗಿರ್ಬೋದು, ಅವ್ರ ಇಂಟರ್ವ್ಯೂಸ್ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ವಲ್ಪನೂ ಏನು ಲೈಕ್ ಫೇಕ್ ಎಂಥೂಸಿಯಾಸಮು, ಆಮೇಲೆ ಎಂಟರ್ಟೈನ್ಮೆಂಟ್. ಫಸ್ಟ್ ಆಫ್ ಆಲ್ ನೀವು ಈ ಮೂವಿ ಎಂಟರ್ಟೈನ್ಮೆಂಟಿಗೆ ನೋಡ್ಬೇಕಂದ್ರೆ ರಿಯಲಿ ನೋಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ನೀವು ಅದು ಪರ್ಸ್ನಲಿ ಎಮೋಷ್ನಲಿ ಪರ್ಸನ್ ಟು ಪರ್ಸನ್
ನಿಮ್ಗೆ ಕನೆಕ್ಟ್ ಆಗೋಕ್ಕೆ ಈ ಮೂವಿ ನೋಡಬೇಕು, ನೀವು ಇನ್ಫಾರ್ಮೇಷನ್ಗೆ ಈ ವಿಡಿಯೋ ನೋಡಬೇಕು, ನೀವು ಲೈಕ್ ಆ ಸೈಂಟಿಸ್ಟ್ ಸ್ಟ್ರಗಲ್ಸ್ನ ನೀವು ಇಸ್ರೋ ಸ್ಟ್ರಗಲ್ಸ್ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮೂವಿ ನೋಡಬೇಕು. ಲೈಕ್ ಟೈಮ್ ವೇಸ್ಟ್ ಮಾಡೋಕ್ಕೆ ನಿಮಗೆ ಸುಮ್ಮನೆ ಒಂದು ಟೈಮ್ ಪಾಸ್ ಈ ಮೂವಿ ಬೇಕಾ, ದಯವಿಟ್ಟು ಈ ಮೂವಿ ನೋಡೋಕೆ ಹೋಗ್ಬೇಡಿ. ಟೈಮ್ ಪಾಸ್ ಮೂವಿ ಎಲ್ಲ ಇದು ತುಂಬಾ ಒಂಥರ ಇದು ವಜ್ರ ಅಂತ ಹೇಳ್ತೀವಲ್ಲ ಆ ಥರ ಇದೆ ಮೂವಿ. ಈ ಮೂವಿ ಒಳಗೆ ನಿಮಗೆ ಏನೇನು ಎಮೋಷನಲ್ ಫೀಲ್ ಆಗುತ್ತಲ್ಲ ಅದು 100% ನಿಮಗೆ ರಿಯಲ್ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಸೀನಲ್ಲಿ ಲೈಕ್ ಒಂದು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಆರ್ ಮೋದವನು. ಲಾಸ್ಟ್ ಸೀನಲ್ಲಿ ಸ್ವತಃ ನಾಂಬಿ ನಾರಾಯಣ್ ಕರೆಸಿದ್ದಾರೆ. ಸೊ ಒಂದು ಲೈಕ್ ಅವ್ನು ಇಟ್ಕೊಂಡು ಹೋಗ್ತಾರೆ, ಒಂದು ಲೈಕ್ ಹಾರ್ಟ್ ಹೊಡೆದೋಗುತ್ತೆ ಅಂತಾರಲ್ಲ, ಹರ್ಟ್ ಆಗುತ್ತೆ ಅಂತಾರಲ್ಲ, ಆ ಥರ ಒಂದು ಸೀನ್ ಬರುತ್ತೆ ಅಲ್ಲಿ. ಸೊ ಆ ಸೀನಲ್ಲಿ ನಿಮಗೆ ಎಷ್ಟು ಕನೆಕ್ಟ್ ಆಗ್ತೀರಾ ಅಂದರೆ ನೀವು ನಿಜವಾಗ್ಲೂ ಅಳಬೇಕು ಅನ್ಸುತ್ತೆ ನಿಮಗೆ ಅವ್ರ ಸ್ಟೋರಿನ ಮತ್ತು ಅವ್ರ ಲೈಫ್ನ ನೋಡಿ. ಅಷ್ಟು ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮತ್ತು ಅಷ್ಟು ಚೆನ್ನಾಗಿ ಸ್ಟೋರಿನ ಇಟ್ಟಿದ್ದಾರೆ. ಸ್ಟಾರ್ಟಿಂಗು ಥಿಯೇಟ್ರಲ್ಲಿ ಲೈಕ್ ಸುಮ್ಮನೆ ರೇಗಿಸ್ತಾರಲ್ಲ, ಯಾವುದೇ ಮೂವಿ ಬಂದರೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅವೆಲ್ಲ ಮಾಡೋಕ್ಕೆ ಬರಲ್ಲ, ಇಷ್ಟು ಫೇಕಾಗಿ ತೋರಿಸ್ತಾರೆ ಅಂತ. ಸೊ ಸೆಕೆಂಡ್ ಹಾಫಲ್ಲಿ ಥಿಯೇಟ್ರೊಳಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಆಯಿತಾ. ಪಿನ್ ಡ್ರಾಪ್ ಎಲ್ಲರೂ ಎಂಗೇಜ್ ಆಗಿಬಿಟ್ಟಿದ್ದಾರೆ. ಅದು ಏನು ಮುಂದೆ ಏನಾಗುತ್ತೆ ಅಂತ ಅಷ್ಟು ಲೈಕ್ ಎಂಗೇಜಿಂಗ್ ಇತ್ತು ಈ ಮೂವಿ, ಅಷ್ಟು ಇದು ಇಂಟ್ರೆಸ್ಟಿಂಗ್ ಇತ್ತು ಅವ್ರ ಲೈಫು, ಅಷ್ಟು ಚೆನ್ನಾಗಿತ್ತು ಮೂವಿ. ಸ್ವಲ್ಪನೂ ಗಲಾಟೆ ಇಲ್ಲ, ಏನಿಲ್ಲ, ಎಲ್ಲರೂ ಫೋಕಸ್ಡ್ ಆಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮೂವಿಯಲ್ಲಿ ಮುಂದೇನಾಗುತ್ತೆ ಅಂತ. ಸೊ ಇದರಲ್ಲೇ ನೀವು ಗೆಸ್ ಮಾಡ್ಬೋದು ಎಷ್ಟು ಬ್ರಿಲಿಯಂಟ್ ಇದೆ ಮೂವಿ ಅಂತ. ಮೂವಿ ಎಷ್ಟು ಸಿಂಪಲ್ ಇದೆಯೋ ಅಷ್ಟೇ ಸೂಪರ್ಬ್ ಆಗಿದೆ. ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂದರೆ ಲೈಕ್ ನಿಜವಾಗ್ಲೂ ಹೆಂಗೆ ಮಾಡಿದ್ರು ಅರ್ಥ ಆಗ್ತಿಲ್ಲ ನನಗೆ. ಯಾಕಂದರೆ ಇದು ಸ್ಟೋರಿ ಇದೆಯಲ್ಲ ಇವ್ರದ್ದು ನಾಂಬಿ ನಾರಾಯಣ್ ಅವ್ರದ್ದು ಸೈಂಟಿಸ್ಟಿಂದು, ನಿಜವಾಗ್ಲೂ ಇದು ತೆರೆ ಹೊರಗೆ ಬರಲೇಬೇಕಿತ್ತು. ಯಾಕಂದರೆ ಲೈಕ್ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಈ ಥರನೂ ಆಗುತ್ತೋ ಒಂದು ಸೈಂಟಿಸ್ಟ್ ಲೈಫಲ್ಲಿ ಅಂತ ನನಗೆ ಶಾಕ್ ಆಗ್ತಾಯಿದೆ. ಸೊ ಅವ್ರದ್ದು ಏನಾಯಿತು ಅದೆಲ್ಲ ರಾಂಗು. ಸುಪ್ರೀಂ ಕೋರ್ಟೇ ಅದನ್ನು ಫಾಲ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದಾಗ ಒಂದು ಹಿಟ್ ಲೈನ್ ಬರುತ್ತಲ್ಲ, ಅದು ನಿಮಗೆ ಡೈರೆಕ್ಟ್ ಹಾರ್ಟಿಗೆ ಹಿಟ್ ಆಗುತ್ತೆ ಲೈನು. ಅಷ್ಟು ಖುಷಿ ಆಗುತ್ತೆ, ಅಷ್ಟು ಸ್ಯಾಟಿಸ್ಫೈ ಆಗುತ್ತೆ, ಆಮೇಲೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ. ಸದ್ಯ ಅವ್ರಿಗೆ ಒಳ್ಳೇದಾಗ್ತಾಯಿದೆ, ಈಗಾದರೂ ಲೈಕ್ ಒಳ್ಳೇದಾಗ್ತಾಯಿದೆ, ಲಕ್ಕಿದೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಅಷ್ಟು ಬ್ರಿಲಿಯಂಟ್. ಐ ಮೀನ್ ನಿಜವಾಗ್ಲೂ ನಾನು ಸ್ಟನ್ ಆಗಿಬಿಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು ಮೂವಿ ಅಂತ. ಸೊ ಪ್ಲೀಸ್ ಯು ಕ್ಯಾನ್ ನಾಟ್ ಮಿಸ್ ದಿಸ್ ಮೂವಿ ಎಟ್ ಎನಿ ಕಾಸ್ಟ್. ಪ್ಲೀಸ್ ನೋಡಿ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಲೈಕ್ ಪ್ರಮೋಷನ್ ಅಂತಲ್ಲ, ನಾನೇ ನಿಮಗೆ ಲೈಕ್ ಏನಂತ ಹೇಳಿ, ಪ್ಲೀಸ್ ನೋಡಿ ಹೋಗಿ ಅಂತ ಹೇಳ್ತೀನಿ. ಸೊ that is it for today guys. I hope you enjoyed this video. So if you did, please make sure to like this video. ಸೊ ನಾನು ನಿಮಗೆ ಸಿಗ್ತೀನಿ ಬೇರೆ ಟಾಪಿಕ್ಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.